ಈ ಬಿಗ್ ಬಾಸ್ ಮನೆಯಲ್ಲಿ ಇರೋರೆಲ್ಲ ಗಿಲ್ಲಿ ಬಂದುಬಿಟ್ಟು ಇನ್ನೆಲ್ಲ ಎರಡು ತಲೆ ನಾಗರವೇ. ನಾವಿಷ್ಟು ದಿವಸ ಅಶ್ವಿನಿನ ಬೈಕೊತಾ ಇದ್ವಿ, ಗಿಲ್ಲಿನ ಟಾರ್ಗೆಟ್ ಮಾಡ್ತಾಳೆ, ಗಿಲ್ಲಿನ ಆ ಥರ ಮಾತಾಡ್ತಾಳೆ, ಈ ಥರ ಮಾತಾಡ್ತಾಳೆ ಅಂತ. ಇವಾಗ ಕಾವ್ಯ ಏನು ಮಾಡ್ತಾವಳೆ, ನಾವಿಷ್ಟು ದಿವಸ ಕಾವ್ಯನ ಎಷ್ಟು ಇಷ್ಟಪಡ್ತಾ ಇದ್ವಿ, ಇವಾಗ ಈ ವಾರ ಎಲ್ಲ ನೋಡ್ತಾ ಇದ್ದರೆ ಕಾವ್ಯ ಮೇಲೆ ಅಷ್ಟು ಕೋಪ ಬರ್ತಾ ಇದೆ. ಅವಳಾದರೂ ಏನೋ ಅವಳ ಮನಸ್ಸಲ್ಲಿ ಏನೂ ಇಟ್ಕೊಳಲ್ಲ ಅಶ್ವಿನಿ, ಮುಂದೆ ಮುಂದೆ ಮಾತಾಡ್ತಾಳೆ, ಜಗಳ ಆಡ್ತಾಳೆ, ಸರಿ. ಇವಳು ಕಾವ್ಯ ಏನು ಮಾಡಿದ್ಲು, ಜೊತೆಯಲ್ಲೇ ಇದ್ದು ಈ ಶಕುನಿ ಕೌರವ್ರ ಜೊತೆಯಲ್ಲೇ ಇದ್ದು ಯಾವ ರೀತಿ ಅವ್ರನ್ನ ಧ್ವಂಸ ಮಾಡಿದ್ಲು ಆ ರೀತಿ ಮಾಡಿದ್ಲು ಇವಾಗ ಕಾವ್ಯ. ಇವಳು ಚುಚ್ಚೋದಲ್ದಿರ ಮನೆಯವ್ರನ್ನೆಲ್ಲ ಎತ್ತಿಬಿಡ್ತಾವಳೆ. ಇವಾಗ ರಜತ್ ಬಂದಾಗ ನಾವು ಬೈಕೊಂಡ್ವಿ, ರಜತ್ ಏನಕ್ಕೆ ಬಂದ ಸರಿ ಇಷ್ಟು ಮಾಡಿದ್ನು ಅಂತ. ಇವಾಗ ಜೊತೆಯಲ್ಲಿ ಅಷ್ಟು ಚೆನ್ನಾಗವನೇ ರಜತ್ ಗಿಲಿ ಫ್ರೆಂಡ್ಶಿಪ್ ಚೆನ್ನಾಗಿದೆ, ನೋಡೋಕ್ಕೂ ನಮಗೂ ಇಷ್ಟ ಆಗ್ತಾಯಿದೆ. ಹೋಗಿ ರಜತ್ನ ಪ್ರತಿಯೊಬ್ಬರು ಆ ಮನೆಯಲ್ಲಿರೋರೆಲ್ಲರೂ ಗಿಲ್ಲಿ ಜೊತೆ ಇದೆಯಾ ಗಿಲ್ಲಿ ಜೊತೆ ಇದೆಯಾ ಅಂದ್ಬಿಟ್ಟು ಇವಾಗ ಅವರಿಬ್ಬರನ್ನ ದೂರ ಮಾಡೋಕೆ ಮನೆಯವರೆಲ್ಲ ಹೊಂಚಾಗ್ತಾ ಇದ್ದಾರೆ. ಇವಾಗ ಅವಳು ಏನು ಹೇಳ್ತಾಳೆ ರಜತ್ಗೆ, ಮೊದಲನೇ ವಾರ ನೀನು ಬಂದೆ ಗಿಲ್ಲಿನ ಅದು ಇದು ಹಂಗೆ ಹೇಳ್ದೆ ಅಂತ ಹೇಳ್ತಾಳೆ. ಹೌದು, ಮೊದಲನೇ ವಾರ ಇವನು ಸ್ವಲ್ಪ ಮಾತಾಡ್ದ ಗಿಲ್ಲಿ, ಅವಾಗ ಅವ್ರಿಗೂ ಕೋಪ ಬಂತು, ಆಯಿತು, ಅಲ್ಲಿಗೆ ಬಿಟ್ಟು ಹಾಕಿದ್ರು ಇಬ್ಬರೂ. ಆಮೇಲೆ ಅವರಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗೈತೆ. ಇವಾಗ ಹಂಗಾದರೆ ಅವರಿಬ್ಬರು ಚೆನ್ನಾಗಿರಬಾರ್ದಾ? ಇವಳು ಎತ್ತಿ ಬಿಡ್ತಾವಳಲ್ಲ ಕಾವ್ಯ, ಆ ರಘು ಹತ್ರ ಹೋಗ್ತಾಳೆ, ನೀವು ಫಿಸಿಕಲ್ ಆಗ್ರಿ ಅಂತ ರಘುನ ಎತ್ತಿ ಬಿಡ್ತಾಳೆ. ಈ ರಜತ್ಗೆ ನೋಡಿದ್ರೆ ನೀನು ಬರೀ ಅವನ ಹತ್ರ ಮಾತ್ರ ಇರ್ತೀಯ, ಗಿಲ್ಲಿ ಹತ್ರ ಇನ್ಯಾರ ಹತ್ರ ಸೇರ್ತಾ ಇಲ್ಲ ನೀನು ಅಂತೇಳಿ ಅವನಿಗೆ ಓಟ್ ಮಾಡ್ತಾಳೆ. ಇವಳೊಬ್ಳು ಸಾಲದು ಅಂತ ಇನ್ನೊಬ್ಳು ಅವಳು ಸ್ಪಂದನ, ಅವಳ ಕೈಲಿ ಒಂದು ಟಾಸ್ಕ್ ಆಡೋಕ್ಕಾಗಲ್ಲ, ಏನಿಲ್ಲ. ಏನಂದರೆ ಬಿಗ್ ಬಾಸ್ ಸರಿಯಾಗಿ ಮಾಡ್ದೆ ಈ ಸಲ. ಅವಳು ವೇಸ್ಟಾಗಿ ಕ್ಯಾಪ್ಟನ್ಸಿ ಆಗಿದೆ, ಯಾರಿಗೂ ಇಷ್ಟ ಇರಲಿಲ್ಲ. ಒಳ್ಳೆ ಕೆಲಸ ಮಾಡ್ದೆ ಬಿಗ್ ಬಾಸ್ ಅದೊಂದು. ಅವಳು ಕೂತ್ಕೊಳ್ಳೋದು, ಮೀಟಿಂಗ್ ಮಾಡೋದು, ಯಾವ ರೀತಿ ಗಿಲ್ಲಿನ ಟಾರ್ಗೆಟ್ ಮಾಡಬೇಕು, ಯಾವ ರೀತಿ ಗಿಲ್ಲಿನ ಇದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಎಲ್ಲರಿಗೂ ಹೇಳೋದು ಅವರಿಬ್ರು, ಈ ರೀತಿ ಮಾಡು ಆ ರೀತಿ ಮಾಡು ಅಂದ್ಬಿಟ್ಟು. ಬಿಗ್ ಬಾಸ್ ಏನು ಹೇಳ್ತಾನೆ, ನೀವೆಲ್ಲ ಚರ್ಚೆ ಮಾಡಿ ವೋಟ್ ಮಾಡಿರಿ ಅಂತಾರೆ. ಇದರಲ್ಲಿ ಇವರೇನು ಮಾಡ್ತಾರೆ, ಇವರಿಬ್ಬರು ಗಿಲ್ಲಿಗೆ ಮಾಡಬೇಕು, ರಜತ್ಗೆ ಮಾಡಬೇಕು, ಗಿಲ್ಲಿಗೆ ಮಾಡಬೇಕು, ರಜತ್ಗೆ ಮಾಡಬೇಕು ಅಂತ ಎಲ್ಲರ ಮನಸ್ಸಿಗೂ ಹೋಗಿ ಇವರು ತುಂಬೋದು. ಇವಾಗ ಗಿಲ್ಲಿಗೆ ಕಾವ್ಯನ ಅಳಿಸ್ಬೇಕು ಅಂತ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟವ್ರೆ, ಸೀಕ್ರೆಟ್ ಟಾಸ್ಕು. ಅವನು ಗಿಲ್ಲಿ ಮಾತಾಡ್ತಾವನೆ, ಅವ್ನು ಕರೆಕ್ಟಾಗಿ ಮಾಡ್ತಾವನೆ. ಯಾಕಂದ್ರೆ ನಮಗೆಲ್ಲ ಅವನೆಷ್ಟು ಚೆನ್ನಾಗಿ ಮಾಡ್ತಾವನೆ, ಅವಳು ಮಾಡಿದ್ದಕ್ಕೆ ಸರಿಯಾಗಿ ಮಾತಾಡ್ತಾವನೆ. ಆದರೆ ಅವನು ಅಷ್ಟೇ ನೋವು ತಿಂತಿದ್ದಾನೆ. ಇವಾಗ ಇವಳು ಅಲ್ಲೇ ಕೇಳ್ಬೋದಾಗಿತ್ತಲ್ಲ, ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಏನು ಅಂದ್ಬಿಟ್ಟು. ಇವಳು ಮಾಡಿದ್ರೆ ಮಾತ್ರ ಪರವಾಗಿಲ್ಲ, ಇವಳು ಏನಂದ್ರೂ ಪರವಾಗಿಲ್ಲ. ಅವನ ಮನುಷ್ಯ ಅಲ್ವಾ ಗಿಲ್ಲಿ, ಅವನಿಗೆ ಮನಸ್ಸಿಲ್ವಾ, ಇವಳೊಬ್ಳಿಗೇನ ಇರೋದು ಮನಸ್ಸು. ನನಗಂತೂ ಕಾವ್ಯ ಮಾಡಿದ್ದು ಸ್ಪಂದನ ಮಾಡಿದ್ದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.